ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, GDS ಅಪ್ಲಿಕೇಶನ್ ನ ಕರ್ನಾಟಕದಲ್ಲೇನೆ ಅಪ್ಲೈ ಮಾಡಬಹುದಾ ಅಥವಾ ನಾವು ಇವಾಗ ಅನಂತಪುರ ಅಲ್ಲಿ ಇದೀವಿ, ಅಂದ್ರೆ ಬಾರ್ಡರ್, ಕರ್ನಾಟಕ ಬಾರ್ಡರ್ ಹತ್ರ ಇದೀವಿ, ನನಗೆ ಅನಂತಪುರ ಹತ್ರ ಇದೆ, ನಾನು ಹೋಗಿ ಅನಂತಪುರದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀನಿ, ಕರ್ನಾಟಕ ಸ್ವಲ್ಪ ಕೆಲವೊಂದು ಡಿವಿಷನ್ಸ್ ಗಳು ಹೈಯೆಸ್ಟ್ ಕಟ್ ಆಫ್ ಇದಾವೆ, ಸೊ ನಾನು ಆಂಧ್ರ ಪ್ರದೇಶಲ್ಲೂ ಕೆಲಸ ಮಾಡಬಹುದಾ, ಆಂಧ್ರ ಪ್ರದೇಶಕ್ಕೆ ನಾನು ಅಪ್ಲೈ ಮಾಡಬಹುದಾ, ನಾನು ಓದಿರೋದೆಲ್ಲನೂ ಕೂಡ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶಕ್ಕೆ ಅಪ್ಲೈ ಮಾಡಬಹುದಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಅದೊಂದು ಕ್ಲಿಯರ್ ಮಾಡ್ತೀನಿ. ಮತ್ತೆ ನಿನ್ನೆ ವಿಡಿಯೋದಲ್ಲಿ ತುಂಬಾ ಜನ ಡೌಟನ್ನು ಕೂಡ ಕೇಳಿದರೆ ಕಟ್ ಆಫ್ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಮಾಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಯೂಸ್ಫುಲ್ ಆಗಿರುವಂತ ಒಂದು ಕಂಟೆಂಟ್ ನಮ್ಮ ಚಾನಲ್ ಅಲ್ಲಿ ನಿಮಗೆ ಫ್ರೀ ಆಗಿ ಸಿಗ್ತಿರುತ್ತೆ. ಸೊ ಮೊದಲನೇದಾಗಿ GDS 2026 ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ತುಂಬಾ ಜನ ಬಂದು ಏನೋ ಮಿಸ್ ಆಗ್ಬಿಟ್ಟು ಅಪ್ಲಿಕೇಶನ್ ಅವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಬ್ರೋ, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೇಳ್ತಿದ್ರ. ಆಕ್ಚುಲ್ ಆಗಿ ಅಪ್ಲಿಕೇಶನ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಡೇಟ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗಿದೆ, ಮುಂದಕ್ಕೆ ಹೋಗಿದೆ. ಯಾವಾಗ ಅಂದ್ರೆ 31 ಜಾನ್ವರಿ ಅಂತಾನೆ ಹೇಳ್ಬೋದು. 31 ಜಾನ್ವರಿಯಿಂದ ಫೆಬ್ರವರಿ 14 ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಒಳಗಡೆ ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಕೋಬಹುದು. ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವಿಲ್ಲಿ ಅಪ್ಲೈ ಮಾಡಬಹುದು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಯಾರೆಲ್ಲ 10th ಅಲ್ಲಿ ಒಳ್ಳೆ ಪರ್ಸೆಂಟೇಜು 90 ಮೇಲ್ ಸ್ಕೋರ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ನೀವು ಅಪ್ಲೈ ಮಾಡಬಹುದು. ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಕಂಪ್ಲೀಟ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಇದು. ಓಕೆನಾ? ಸೊ ಇವಾಗ ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ. ನಾನು ಕರ್ನಾಟಕದವನು, ನಾನಿವಾಗ ಆಂಧ್ರ ಪ್ರದೇಶ್ಗೆ ಅಪ್ಲೈ ಮಾಡಬೇಕು, ಆಗುತ್ತಾ? 100% ಆಗುತ್ತೆ. ಯಾವ ತರ ಆಗುತ್ತೆ ಅಂದ್ರೆ ಇಲ್ಲೊಂದು ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ನೀವು 10th ನಲ್ಲಿ ತೆಲುಗು ಸಬ್ಜೆಕ್ಟ್ನ ತಗೊಂಡಿರ್ಬೇಕಾಗತ್ತೆ. ಓಕೆನಾ? ತೆಲುಗು ಸಬ್ಜೆಕ್ಟ್ನ ತಗೊಂಡಿರ್ಬೇಕಾಗತ್ತೆ. ಒಂದು ವೇಳೆ ನೀವು ತೆಲುಗು ಸಬ್ಜೆಕ್ಟ್ನ ತಗೊಂಡಿಲ್ಲ ಅಂತ ಹೇಳೋದಾದ್ರೆ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಆಂಧ್ರ ಪ್ರದೇಶ್ಗೆ. ಓಕೆನಾ? ಇವಾಗ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಒಂದು ವೇಳೆ ನೀವೇನ ಕರ್ನಾಟಕದಲ್ಲಿದ್ದು ಕನ್ನಡ ಸಬ್ಜೆಕ್ಟ್ಸ್ನ ತಗೊಂಡಿದ್ದೀರಾ ಅಂತ ಹೇಳೋದಾದ್ರೆ ಡೈರೆಕ್ಟ್ ಆಗಿ ನೀವು GDS ಅಪ್ಲಿಕೇಶನ್ಗೆ ಎಲಿಜಿಬಲ್ ಆಗ್ತೀರಾ. ಒಂದು ವೇಳೆ ಕರ್ನಾಟಕದಲ್ಲಿದ್ದು ಕೆಲವೊಂದು ಇವಾಗ ಬಾರ್ಡರ್ ಲೈನ್ ಅಲ್ಲಿ ಇರೋರೆಲ್ಲನೂ ಕೂಡ ಆಲ್ಮೋಸ್ಟ್ ಕರ್ನಾಟಕ ಆಂಧ್ರ ಪ್ರದೇಶ್ ಬಾರ್ಡರ್ ಅಲ್ಲಿ ಇರೋರು ತೆಲುಗುನು ಕೂಡ ಹೇಳ್ಕೊಡ್ತಾರೆ. ಅವ್ರು ಬೇಕು ಅಂದ್ರೆ ನೀವು ಆರಾಮಾಗಿ GDS ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬಹುದು. ಕರ್ನಾಟಕಕ್ಕೂ ಕೂಡ ಅಪ್ಲೈ ಮಾಡಬಹುದು, ಆಂಧ್ರ ಪ್ರದೇಶ್ ಬೇಕಾದ್ರೂ ಕೂಡ ಅಪ್ಲೈ ಮಾಡಬಹುದು. ಮೇನ್ ಆಗಿ ಆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕಾಗುತ್ತೆ 10th ನಲ್ಲಿ ಅಷ್ಟೇ. ಇದು ಯಾವುದೇ ಒಂದು ಎಕ್ಸಾಮ್ ಇರೋದಿಲ್ಲ. ತುಂಬಾ ಜನ ಎಕ್ಸಾಮ್ ಅಂತ ಹೇಳ್ತಾರೆ, ನೋ ಎಕ್ಸಾಮ್ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಎಕ್ಸಾಮ್ ಇಲ್ದಿರಾ ಡೈರೆಕ್ಟ್ ಆಗಿ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡುವಂತ ಒಂದು ಬೆಸ್ಟ್ ಜಾಬ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಎಷ್ಟು ಪೋಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ABPM ಅಂತ ಒಂದು ಪೋಸ್ಟ್ ಇದೆ, BPM ಅಂತ ಒಂದು ಪೋಸ್ಟ್ ಇದೆ. ABPM ಅಂದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ, BPM ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ. ಸೊ ಇಷ್ಟು ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಯಾವ್ದಿದ್ರಲ್ಲಿ ಹೈಯೆಸ್ಟ್ ಅಂದ್ರೆ ABPM ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನಾರ್ಮಲ್ ಫೀಲ್ಡ್ ವರ್ಕ್ ಇರುತ್ತೆ ಅಂತಾನೆ ಹೇಳ್ಬೋದು. BPM ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಆಫೀಸ್ ವರ್ಕ್ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ನಿಮ್ಗೆ ಇವಾಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾರೆಲ್ಲ ಹುಡುಗಿರು ಇದಾರೋ ಅವರು BPMಗೆ ಅಪ್ಲೈ ಮಾಡಿ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ABPM ಅಥವಾ BPM ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ BPMಗೆ ಅಪ್ಲೈ ಮಾಡಿ. ಯಾರೆಲ್ಲ ಫೀಲ್ಡ್ ವರ್ಕ್ ಮಾಡಕ್ಕೂ ರೆಡಿ ಇರ್ತೀವಿ ಅಂತ ಹೇಳೋದಾದ್ರೆ ABPMಗೆ ಹಾಕೋಬಹುದು. ABPM ನ ಒಂದು ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 12,000 ರೂಪಾಯಿಂದ ಹಿಡಿದು 20,000 ರೂಪಾಯಿ ಒಳಗಡೆ ಇನ್ನ ಸ್ಯಾಲರಿ ಅನೌನ್ಸ್ಮೆಂಟ್ ಆಗಿಲ್ಲ. ಹೋದ ವರ್ಷದ ಸ್ಯಾಲರಿ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ. ನಿಮ್ಗೆ ಇಲ್ಲಿ BPM ನೋಡೋದಾದ್ರೆ 18,000ದಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಇದೊಂದು ಸ್ವಲ್ಪ ನಿಮ್ಗೆ ಇಲ್ಲಿ ವರ್ಕು ಕೂಡ ನಾರ್ಮಲ್ ಆಗಿರುತ್ತೆ. ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡೋದು, ವರ್ಕು ಇದಕ್ಕೂ ಜಾಸ್ತಿ ಇರುತ್ತೆ, ಬಟ್ ಆಫೀಸ್ನಲ್ಲಿ ಕುತ್ಕೊಂಡು ವರ್ಕ್ ಮಾಡೋದು. ಬಟ್ ABPM ಬಂದ್ಬಿಟ್ಟು ಫೀಲ್ಡ್ ವರ್ಕ್ ಇರುತ್ತೆ. ಡೆಲಿವರೀಸ್ ಎಲ್ಲಾನು ಕೂಡ ಕೊಡಬೇಕಾಗುತ್ತೆ. ಪೆನ್ಷನ್ಸ್ ಎಲ್ಲ ಇತ್ತು ಅಂತ ಹೇಳೋದಾದ್ರೆ ದುಡ್ಡು ಕೊಟ್ಬಿಟ್ಟು ನೀವು ಇಲ್ಲಿ ಹೆಬ್ಬೆಟ್ಟು ಹೊತ್ತಿಸ್ಕೋಬೇಕಾಗುತ್ತೆ. ಸೊ ಇವೆಲ್ಲನೂ ನಿಮ್ಗೆ ಇಲ್ಲಿ ಮಾಡಬೇಕಾಗುತ್ತೆ. ಮೇನ್ ಆಗಿ ನಿಮ್ಗೆ ಇಲ್ಲಿ ಏನು ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಂತ ಏನೇ ಇರುತ್ತೆ ನೋಡಿ, ಅವನ್ನೆಲ್ಲಾನು ಕೂಡ ನೀವು ಇಲ್ಲಿ ABPM BPM ಯಾರನ್ನ ಬಂದಿದ್ದಾರೆ ಸರ್ವಿಸ್ ಅಂದ್ರೆ ಎರಡನ್ನೂ ಕೂಡ ಕೊಡಬೇಕಾಗುತ್ತೆ. ಸೊ ಇಷ್ಟು GDS ನ ಒಂದು ಮಾಹಿತಿ. ಪರ್ಸೆಂಟೇಜು ತುಂಬಾ ಜನ ಕೇಳ್ತಿದ್ರೆ, ಪ್ರೀವಿಯಸ್ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ಕಟ್ ಆಫ್ ಬಗ್ಗೆ ಕ್ಲೀನ್ ಆಗಿ ಹೇಳಿದ್ದೀನಿ. ಮತ್ತೆ ಕ್ಯಾಟಗರಿ ಡಿವಿಷನ್ ವೈಸ್ ಕಟ್ ಆಫ್ ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ಗಳಿದೆ. ನಾಳೆ ವಿಡಿಯೋದಲ್ಲಿ ಇನ್ನು ಡೀಟೇಲ್ ಆಗಿ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.